ಆ, ನಮಸ್ಕಾರ ಗೆಳೆಯರೇ. ಆನಂದ್ ಅಸ್ಟ್ರೋವಿಷನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ತಾವು? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ದಿನ ವೃಷಭ ಲಗ್ನದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ನಾನು ನಾರ್ಮಲ್ ಆಗಿ ಆಡು ಭಾಷೆಯಲ್ಲಿ ನಿಮ್ಮ ಹತ್ರ ನಾನು ಮಾತಾಡ್ತಾನೆ ಮಾತಾಡ್ತೀನಿ. ಮತ್ತು ನಾನು ಕೆಲವು ಟೆಕ್ನಿಕಲ್ ವರ್ಡ್ಸು ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಜನಸಾಮಾನ್ಯರು ಇದು ಕೊಂಚ ಅರ್ಥ ಮಾಡಿಕೊಂಡ್ರು ಅದೇ ಸಾರ್ಥಕ ನನಗೆ. ಹಾಗಾಗಿ ನಾನು ಆಡೋ ಭಾಷೆಯಲ್ಲಿ ನಿಮ್ಮ ಜೊತೆ ಹೆಂಗೆ ಮಾತಾಡ್ತಾ ಇದ್ದೀನಿ, ನಾರ್ಮಲಾಗಿ ಮಾತಾಡೋ ಥರನೇ ನಾನು ಕೆಲವು ವಿಷಯಗಳನ್ನು ತಿಳಿಸ್ಕೊಳ್ತಾ ಹೋಗ್ತಾ ಇರ್ತೀನಿ. ನಾರ್ಮಲಾಗಿ ಋಷಭ ಲಗ್ನ ನಮ್ಮ ಯಾವುದೇ ಜಾತಕದಲ್ಲಿ 12 ಲಗ್ನಗಳಲ್ಲಿ ತುಂಬಾ ಪಾಸಿಟಿವ್. ಆಮೇಲೆ ಆ ಲಗ್ನದಲ್ಲಿ ಹುಟ್ಟಿರೋರು ತುಂಬ ಅದೃಷ್ಟ ಮಾಡಿರ್ತಾರೆ. ಕಾರಣ ಏನಂದರೆ ತುಂಬ ಲಕ್ಸುರಿ ಶುಕ್ರ ಸೂಚನೆ ಮಾಡ್ತಾನೆ. ಪಾಸಿಟಿವ್ ವೆರಿ ಫಸ್ಟ್ ಪಾಯಿಂಟ್. ಎರಡನೇದಾಗಿ ಈ ಲಗ್ನದಲ್ಲಿ ನಮ್ಮ ಶ್ರೀ ಕೃಷ್ಣ ಪರಮಾತ್ಮರು ಅವ್ರ ಲಗ್ನನೂ ಇದು ಋಷಭ ಲಗ್ನ ಆಗಿರುತ್ತೆ. ಆಮೇಲೆ ಮತ್ತೆ ಈ ಲಗ್ನದಲ್ಲಿ ಜನಿಸೋರಿಗೆ ನಾರ್ಮಲ್ ಆಗಿ ಯಾವುದೇ ಕೊರತೆ ಇರೋದಿಲ್ಲ. ಶುಕ್ರನ ಲಕ್ಸುರಿ ಸೂಚನೆ ಮಾಡ್ತಾರೆ. ಚಂದ್ರ ಅಲ್ಲಿ ಉಚ್ಚ ಸ್ಥಾನ ತಗೊಳ್ತಾರೆ. ಚಂದ್ರ ನಮ್ಮ ಜೀವನಕ್ಕೆ ಬೇಸಿಕ್ ಏನು ಬೇಕೋ ಅದನ್ನೆಲ್ಲ ಕೊಡೋ ಒಂದು ಚಂದ್ರಗ್ರಹ ಅಂತ ನಾವು ಅದನ್ನು ಪರಿಗಣನೆ ಮಾಡ್ಕೊಳ್ತೀವಿ. ಹಂಗಾಗಿ ಮತ್ತೆ ಈ ಲಗ್ನಲ್ಲಿ ನಾವು ಒಂದು ವಿಷಯ ತಿಳಿಸ್ಬೇಕು. ಒಂದು ಗಾದೆ ಇದೆ ಸ್ನೇಹಿತರೆ, ಎಷ್ಟೇ ಶುಭ ಯೋಗಗಳು ಇದ್ರೂ ಜಾತಕದಲ್ಲಿ ಕುಂಭ ಲಗ್ನ ಬೇಡ ಅಂತ ಹೇಳ್ತಾರೆ. ಎಷ್ಟೇ ದುರ್ಯೋಗಗಳು ಇದ್ರೂ ಋಷಭ ಲಗ್ನ ಇದ್ರೆ ಸಾಕು, ಲೈಫ್ ಈಸ್ ಈಸಿಗೋ ಅಂತ ಹೇಳ್ತಾರೆ. ಅದು ಈ ಲಗ್ನದ ಕಾರಕತ್ವಗಳು ಇದೆಲ್ಲ ನೋಡಿದಾಗೂ ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಏನು ತಿಳಿಸ್ಬೇಕಂದ್ರೆ, ನಾನಿಲ್ಲಿ ಏನು ಹೇಳ್ತೀನಿ ಇದು ತುಂಬಾ ಬೇಸಿಕ್ಕು. ಇದು ಅಲ್ಲಿರೋ ಅಧಿಪತಿಗಳು, ಲಗ್ನಾಧಿಪತಿ ಅವರು ಯಾರ ಜೊತೆ ಇದ್ದಾರೆ, ಯಾರ ರಾಶಿನಲ್ಲಿದ್ದಾರೆ, ಯಾರ ದೃಷ್ಟಿನಲ್ಲಿದ್ದಾರೆ, ಅವರು ಉಚ್ಚತ್ವ ಹೊಂದಿದಾರ, ನೀಚತ್ವ ಹೊಂದಿದಾರ, ನೀಚ ರಾಶಿಯಲ್ಲಿದ್ದಾರ, ಉಚ್ಚ ರಾಶಿಯಲ್ಲಿದ್ದಾರ, ಬೇರೆ ಬೇರೆ ಗ್ರಹಗಳ ಸ್ಥಿತಿಗಳು, ಇದರೆಲ್ಲ ಮೇಲೆ ಫಲಗಳು ನಿರ್ಧಾರ ಆಗುತ್ತೆ. ನಾನು ಹೇಳೋದು ಬೇಸಿಕ್ಕು. ಇದು ಹೆಂಗಿದೆ ಏನಿದೆ ಇದರ ಕಾರಕತ್ವಗಳೇನು, ಈ ಲಗ್ನದ ಹುಟ್ಟಿರೋ ನಾರ್ಮಲ್ ಆಗಿ ಹೆಂಗಿರ್ತಾರೆ ಅನ್ನೋದು ಅಷ್ಟು ವಿಷಯಗಳು ಸ್ನೇಹಿತರೆ. ಹಂಗಾಗಿ ನಾನು ಏನು ಹೇಳ್ತೀನಿ, ನಾನು ಹಂಗಿರ್ಬೇಕಾಗಿತ್ತು, ಹಂಗೆ ಇದ್ದೀವಿ, ಇಲ್ಲ ಹಂಗೆ ಇಲ್ಲ, ನೀವು ಹೇಳೋದು ಸಿಂಕ್ ಆಗ್ತಾ ಅಂತ ಅಂದೇ ಭಾವಿಸ್ಬೇಡಿ. ಇದು ಸುಮ್ಮನೆ ಇಂಟ್ರೊಡಕ್ಷನ್ ಅಷ್ಟೇ. ಋಷಭ ಲಗ್ನ ನಾರ್ಮಲ್ ಆಗಿ ಈ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಜೀವನದಲ್ಲಿ ಯಾವುದೇ ಕೊರತೆಗಳು ಇರೋದಿಲ್ಲ. ಎರಡನೇದಾಗಿ ಈ ಲಗ್ನಕ್ಕೆ ಸೂರ್ಯನ ನಕ್ಷತ್ರಗಳು ಇರುತ್ತೆ, ಚಂದ್ರನ ನಕ್ಷತ್ರಗಳು ಇರುತ್ತೆ, ಮತ್ತೆ ಕುಜನ ನಕ್ಷತ್ರ. ಸೂರ್ಯನ ಕೃತಿಕ ನಕ್ಷತ್ರ 3 ಪಾದಗಳು ಇದರಲ್ಲಿ ಬರುತ್ತೆ. ಮತ್ತೆ ರೋಹಿಣಿ ನಕ್ಷತ್ರ, ಚಂದ್ರ ನಕ್ಷತ್ರ 4 ಪೂರ್ತಿ ಪಾದಗಳು ಇಲ್ಲಿ ಬರುತ್ತೆ. ಮತ್ತೆ ಕುಜನ ನಕ್ಷತ್ರ ಮೃಗಶಿರ 1ನೇ ಪಾದ ಬರುತ್ತೆ. ಆಕ್ಚುಲ್ ಆಗಿ ನಾವು ಬೇಸಿಕ್ ಏನು ತಿಳ್ಕೊಬೇಕು ಅಂತ ಈಗ ಇಲ್ಲಿ ಬಂದಾಗ ಫಸ್ಟು ಲಗ್ನ ಪಾಯಿಂಟು, ಲಗ್ನ ಡಿಗ್ರಿ ಯಾವ ನಕ್ಷತ್ರದಲ್ಲಿ ಬಿದ್ದಿರುತ್ತೆ ಅದ್ರ ಮೇಲೆ ಅಟ್ಲೀಸ್ಟು ಅದು ಸ್ಟಾರ್ಟ್ ಆಗುತ್ತೆ. ಅವರ ಒಂದು ಯಾವ ಥರ, ಅವರ ಮೆಂಟಾಲಿಟಿ ಯಾವ ಥರ, ಅವರು ಯಾವ ಥರ ಇರ್ತಾರೆ ಹೇಗೆ ಅಂತ ಅದನ್ನು ಕೊಂಚ ನಾನು ತಿಳಿಸ್ಕೊಡ್ತೀನಿ. ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರೋರಾದರೆ ತುಂಬ ಉತ್ಸಾಹ ಇರುತ್ತೆ, ಬಟ್ ಅವರೇಜ್ ವಿದ್ಯೆ ಇರುತ್ತೆ. ಆಮೇಲೆ ಇನ್ನು ಅವ್ರ ಭಾಷೆನೂ ಅಷ್ಟೇ ಸ್ವಲ್ಪ ಕಠಿಣ, ರಫ್ ಆ್ಯಂಡ್ ಟಫ್, ಆರ್ಡ್ರ್ ಮಾಡೋ ಥರ ಇರುತ್ತೆ. ಯಾಕಂದರೆ ಸೂರ್ಯ ಅಲ್ವಾ ಕೃತಿಕಾದ ಓನರು, ಸ್ವಲ್ಪ ಈಗೋ ಸ್ವಲ್ಪ ಆರ್ಡ್ರ್ ಮಾಡೋ ಒಂದು ಇದು ಮಾತಿನಲ್ಲಿ ಹಿಂಗೆ ಮಾಡ್ಬೇಕಾರೆ ಈಗ ಮಾಡಬೇಕು ಸಮಥಿಂಗ್ ಆ ಥರ, ಅದು ವೇ ಆಫ್ ಟಾಕಿಂಗ್ ಆ ಥರ ಹೋಗುತ್ತೆ. ಮತ್ತು ಸತ್ಯಪಾಲನೆ, ಆನೆಸ್ಟಿ ಸೂರ್ಯ. ಹಂಗಾಗಿ ಸತ್ಯ ಹೇಳೋರು ಅವ್ರಿಗೆ ಭಯ ಇಲ್ಲ, ಯಾರು ಏನು ತಿಳ್ಕೊಳ್ಳಿ ಇದು ಇರೋದು ಹೀಗೆ ಆ ಥರ ಥಿಂಕ್ ಮಾಡ್ತಾರೆ. ಸ್ವಲ್ಪ ಕೋಪ ಜಾಸ್ತಿ. ಸೂರ್ಯ ಬಂದು ಅಗ್ನಿ ತತ್ವ ಅಲ್ವಾ, ಯಾರು ಏನಾದರೂ ಅವರು ಆರ್ಡ್ರ್ ಮಾಡಿ ಏನಾದರೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾಡದೇ ಇದ್ದರೆ ಏನು ಮಾಡಿಟ್ಟು ರೈಸ್ ಆಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಊಟ ಜಾಸ್ತಿ ಇವ್ರಿಗೆ. ಸೂರ್ಯ ಅಗ್ನಿ ತತ್ವ ಸೂಚನೆ ಮಾಡ್ತಾರೆ. ನಮ್ಮಲ್ಲಿ ನಾವು ಊಟ ಮಾಡಿದ್ರೆ ತಕ್ಷಣ ಜೀರ್ಣ ಆಗುತ್ತೆ, ಇನ್ನೊಂದು ಏನು ತಿನ್ಬೇಕು ಅನಿಸುತ್ತೆ. ಯಾಕಂದರೆ ಜಠರದಲ್ಲಿ ಜೀರ್ಣ ಆಗಬೇಕಾದ್ರೆ ಅಗ್ನಿ ತತ್ವ, ಅಗ್ನಿ ರಸ ಅಂತ ಇದಾಗುತ್ತೆ. ಇದು ಇನ್ಡೆಪ್ತು ನಿಧಾನ ನೋಡ್ಕೊಂಡು ಹೋಗೋಣ. ಮತ್ತು ಪರಿಸರಲ್ಲಿ ವ್ಯಾಮೋಹ ಅಂತ ಒಂದು ಸೂಚನೆ ಬರುತ್ತೆ. ಬಟ್ ಪ್ರತಿ ಸಲನೂ ವ್ಯಾಮೋಹ ಅಂದ್ಬಿಟ್ರೆ ನಾವು ಇನ್ನೂ ಏನೋ ತಿಳ್ಕೊಳಕ್ಕೆ ಹೋಗಬಾರ್ದು. ಈಗ ಕೊಲೀಗ್ಸ್ ಆಗಲಿ, ಆಫೀಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಸ್ವಲ್ಪ ಲೇಡೀಸ್ ಅವ್ರ ಹತ್ರ ಒಂದು ಮಿತ್ರತ್ವ ಇರುತ್ತೆ ಅಷ್ಟೇ, ಒಂದು ಗುಡ್ ರಿಲೇಷನ್ ಇರುತ್ತೆ. ಆಮೇಲೆ ಗುಡ್ ಕೊಲೀಗ್ನೆಸ್ ಇರುತ್ತೆ ಆಫೀಸಲ್ಲಿ ಕೆಲಸ ಮಾಡುವಾಗ. ನಾವು ಆ ಥರ ತಿಳ್ಕೊಬೇಕು.
ಪರಸವಿವಾಮ ಅಂದ್ಬಿಟ್ರೆ ಇನ್ನೇನೋ ತಿಳ್ಕೊಂಡು ಅವರು ಹಿಂಗೆ ಹಾಗೆ ಹೀಗೆ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಗುರುವಿನ ಪ್ರಭಾವ ಏನಾದ್ರು ಜಾಸ್ತಿ ಇದ್ರೆ ಅವರು ತುಂಬಾ ಸಾತ್ವಿಕ ಇರ್ತಾರೆ, ಒಳ್ಳೆ ಗುಡ್ ರಿಲೇಷನ್, ಗುಡ್ ಫ್ರೆಂಡ್ಶಿಪ್ ಇರ್ತಾರೆ. ಹಂಗಾಗಿ ಆ ಥರ ತಿಳ್ಕೊಬೇಕು. ಆಮೇಲೆ ರೋಹಿಣಿ ನಕ್ಷತ್ರ, ಚಂದ್ರ ನಕ್ಷತ್ರ. ಚಂದ್ರ ಮಿನಿಮಮ್ ನಮಗೆ ಏನೇನು ಕೊಡಬೇಕೋ ಅದು ಸೂಚಿಸುವಂಥ ಗ್ರಹ. ಅವರು ಚಂದ್ರ ಇಲ್ಲಿ ಪಾಸಿಟಿವ್ನೆಸ್ ಪ್ಲೇಸ್ಮೆಂಟ್ ತೊಗೊಳ್ತಾರೆ, ಅದೇ ಉಚ್ಚ ಸ್ಥಾನ ಅಂತ ನಾವು ಹೇಳ್ತೀವಿ. ಆ ಥರ ಇದ್ದಾಗ ಇವ್ರು ಸ್ವಲ್ಪ ಸಂಪ್ರದಾಯ ಪಾಲನೆ ಮಾಡ್ತಾರೆ, ಶಾಸ್ತ್ರ ಧರ್ಮಾಚರಣೆ ಮಾಡ್ತಾರೆ, ಚೆನ್ನಾಗಿ ಕೂಲಾಗಿ ಸಾಫ್ಟಾಗಿ ಮಾತಾಡ್ತಾರೆ. ಆಮೇಲೆ ಸ್ಥಿರ ಬುದ್ಧಿ ಇರುತ್ತೆ, ನಿರ್ಮಲ ಮನಸ್ಸು, ಸ್ವಭಾವ ಕೂಲಾಗಿರ್ತಾರೆ, ಮೈಂಡ್ ಫ್ರೀ. ಆರ್ಡರ್ ಆಫ್ ದಿ ಡೇ ಏನಿದೆ ಅಷ್ಟೇ, ಜಾಸ್ತಿ ತಲೆ ಕಳ್ಸ್ಕೊಳಕ್ಕೆ ಹೋಗಲ್ಲ, ಫ್ರೀ ಆಗಿರ್ತಾರೆ, ಯಾವುದು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಅದ್ರ ಪಾಡ್ಗಾಗ್ತಾ ಇರುತ್ತೆ. ನಾವು ಸ್ವಲ್ಪ ಫ್ರೀ ಆಗಿರೋಣ, ಯಾವುದು ಬರೋದು ತಪ್ಸೋಕ್ಕಾಗಲ್ಲ, ಆಗೋದು ನಿಲ್ಸೋಕ್ಕಾಗಲ್ಲ. ಮತ್ತು ಇವರು ಅಷ್ಟೇ ಸ್ವಲ್ಪ ಸತ್ಯಪಾಲನೆ ಅಂತ ಹೇಳ್ತಾರೆ. ಸತ್ಯಪಾಲನೆ ಅಂದರೆ ಆದಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಇರ್ತಾರೆ. ಮತ್ತು ಇವ್ರಿಗೆ ಕಲೆ ಸಂಗೀತ ಎಲ್ಲ ಸ್ವಲ್ಪ ಇಷ್ಟ ಇರುತ್ತೆ. ಮತ್ತು ಸಾಹಿತ್ಯಗಳು ಓದೋದು, ಸಾಹಿತ್ಯ ಅವರಾಗ ಅವ್ರು ಏನಾದರೂ ಬರೆಯೋದು, ಆ ಥರ ಒಂದು ಅವ್ರಿಗೆ ಮೆಂಟಾಲಿಟಿನೂ ಇರುತ್ತೆ. ಆಮೇಲೆ ಜಾಸ್ತಿ ಆಹಾರ, ಸ್ವೀಟ್ನೆಸ್ಸು, ಆಮೇಲೆ ಜ್ಯೂಸ್ಗಳು ಆ ಥರ ತುಂಬ ಇಷ್ಟಪಡ್ತಾರೆ. ಆಮೇಲೆ ಆದಷ್ಟು ಎಲ್ಲ ಹೈಫೈ ಋಷಿಬಲದಲ್ಲಿ ಹುಟ್ಟಿರೋರು ಶ್ರೀಮಂತರು ಅಂತ ಹೇಳ್ತೀವಿ. ಆಮೇಲೆ ಎಸ್ಪೆಷಲಿ ಮನೆಯಲ್ಲಿ ಅವರು ಲೇಡೀಸ್ ಮೇಲೆ ಸ್ವಲ್ಪ ಪ್ರೀತಿ ಪ್ರೇಮ ಜಾಸ್ತಿ, ಯಾವುದಕ್ಕೂ ಬಿಟ್ಕೊಡಲ್ಲ ಅವ್ರಿಗೆ, ತುಂಬ ಅನುಸರಿಸ್ಕೊಂಡು ಹೋಗ್ತಾರೆ. ಹಂಗಾಗಿ ಮತ್ತು ಒಂದು ಪಾದಲ್ಲಿ ಮೃಗಶಿರ ನಕ್ಷತ್ರ ಬರುತ್ತೆ, ಕುಜ ಅಧಿಪತಿ, ಕೋಪ ಜಾಸ್ತಿ, ರಫ್ ಆ್ಯಂಡ್ ಟಫು. ಆದರೆ ಇಲ್ಲಿ ಶುಕ್ರನ ಒಂದು ಸಂಬಂಧ ಬಂದ್ಬಿಡುತ್ತೆ. ಶುಕ್ರನ ಆಧಿಪತ್ಯದ ರಾಶಿ ಅಲ್ವಾ ಋಷಭ ರಾಶಿ, ಹಂಗಾಗಿ ಎಷ್ಟು. ಆಮೇಲೆ ಇಲ್ಲಿ ಒಂದೇ ಪಾದ ಬಂದಿರೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಇರ್ತಾರೆ. ಆಮೇಲೆ ಸ್ವಲ್ಪ ಏನೇ ನೋಡಿದ್ರು ಆಸೆ ಗೀಸೆ ಇರುತ್ತೆ. ಆಮೇಲೆ ಮಾತಿನಲ್ಲಿ ಸ್ವಲ್ಪ ಜಾಣ್ಮೆಯಾಗಿ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ವಿನಯವಂತರು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಸ್ವಲ್ಪ ಸಾಫ್ಟಾಗಿ ಮೈಲ್ಡಾಗಿರ್ತಾರೆ. ರಾಜಾಶ್ರಯ ಅಂತ ಹೇಳ್ತಾರೆ. ಅಂದರೆ ಅವರು ಎಲ್ಲ ಕೆಲಸ ಅದು ಇದು ಮಾಡಬೇಕಾದ್ರೆ ಎಲ್ಲ ಹೈಟೆಕ್ಕು ಹೈಫೈ ಜನ, ಅವರು ಲಿಂಕಲ್ಲಿ ಇರ್ತಾರೆ. ಇವರು ಹೈಫೈ ಜನ ಹೇಳಿದಾಗೆ ಇವರು ಇಲ್ಲೂ ಅದೇ ಹೇಳ್ತಾರೆ, ಪರಿಸೆಯಲ್ಲಿ ಆಸಕ್ತರು ಅಂದರೆ. ದಟ್ ಮೀನ್ಸ್ ಆಸಕ್ತರು ಅಂದರೆ ಅವ್ರ ಫ್ರೆಂಡ್ಶಿಪ್ಪು ದಟ್ ಮೀನ್ಸ್ ಆನ್ ದಟ್ ವೇ ಹೋಗುತ್ತೆ ಅಷ್ಟೇ. ಹಂಗಾಗಿ ಆಮೇಲೆ ಇವರು ಸ್ವಲ್ಪ ಮನರಂಜನೆ ಕಾರ್ಯಕ್ರಮಗಳು, ಫಿಲಮ್ಸು ಹೋಗೋದು, ಮಾಡೋದು, ಎಂಜಾಯ್ ಮಾಡೋದು, ಆ ಥರ ಒಂದು ಮೆಂಟಾಲಿಟಿ ಇರುತ್ತೆ. ಮತ್ತೆ ನಾವು ಮುಂದುವರಿಬೇಕಾದ್ರೆ ಈ ಲಗ್ನದಲ್ಲಿ ಹುಟ್ಟಿರೋರಿಗೆ ಸುಖ, ಶಾಂತಿ, ಪ್ರೇಮ, ಅಂದ, ಹಣ, ಆಭರಣ, ಆಸ್ತಿ ಪಾಸ್ತಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇದು ಚತುಷ್ಪಾದ ರಾಶಿ ಅಂತ ಹೇಳ್ತೀವಿ. ಇಲ್ಲಿ ಹುಟ್ಟಿರೋರು ಕನಿಷ್ಠ ಪಕ್ಷ 4 ವೀಲರ್ ಇಟ್ಟಿರಲೇಬೇಕು, ಇಲ್ಲ 4 ವೀಲರಲ್ಲಾದರೂ ಓಡಾಡಲೇಬೇಕು, ವೆರಿ ಫಸ್ಟ್ ಪಾಯಿಂಟ್. ಆಮೇಲೆ ಮತ್ತೆ ಇಲ್ಲಿ ಇದು ಪ್ರೀತಿ ಪ್ರೇಮ, ಆಮೇಲೆ ಸೃಷ್ಟಿಯಲ್ಲಿ ಸಹಜ ಸೌಂದರ್ಯ, ಅದೃಷ್ಟಕ್ಕೆ ಇದಕ್ಕೆಲ್ಲ ಕಾರಣ ಶುಕ್ರನ ಆಧಿಪತ್ಯ. ಇದು ಪಾಸಿಟಿವ್ ರಾಶಿ ಶುಕ್ರನ್ಗೆ. ಹಂಗಾಗಿ ಈ ರಾಶಿಯಲ್ಲಿ ಹುಟ್ಟಿರೋರು ಅದೇ ಥರ ಲೈಫ್ ಸ್ಟೈಲು, ಒಂದು ಲಕ್ಸುರಿಯಾಗಿ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಎಲ್ಲ ಥರ ಅನುಕೂಲಗಳು ಬರುತ್ತೆ. ಶುಕ್ರ ಅಂದ್ರೇ ಲಕ್ಸುರಿ. ಹಂಗಾಗಿ ಆಮೇಲೆ ಇವ್ರಿಗೆ ಒಳ್ಳೆ ವಿದ್ಯಾವಂತ ಆಗಿರ್ತಾರೆ. ಮತ್ತು ಒಳ್ಳೆ ಫ್ರೆಂಡ್ಶಿಪ್ಸು ಇರುತ್ತೆ. ಮತ್ತು ಸೊಸೈಟಿಗೂ ಇವರು ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾರೆ. ಮತ್ತು ತುಂಬ ಅಲಂಕಾರ ಜಾಸ್ತಿ, ತುಂಬ ಟಿಪ್ ಟಾಪ್ ಆಗಿ, ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಶೂಸು, ಆಮೇಲೆ ಬ್ರ್ಯಾಂಡೆಡ್ ಕಾರು ಗೀರು, ಆ ಥರ ಲೈಫ್ ಸ್ಟೈಲೇ ಇವ್ರದ್ದು ಈ ಥರನೇ. ಮತ್ತು ಒಳ್ಳೆ ಊಟ. ಅಯ್ಯೋ ಅಲ್ಲಿ ರೇಟ್ ಕಮ್ಮಿ ಅಂತ ಹೇಳಿ ನಾವು ಫುಟ್ಪಾತ್ ಮೇಲೆ ಹೋಗಿ ಕೆಲವು ಅನಿವಾರ್ಯ ಕಾರ್ಯಗಳಿಂದ ಹೋಗ್ಬಿಡ್ತೀವಿ. ಇಲ್ಲೂ ಹಂಗಿಲ್ಲ, ಅವನು ಬೇಕಾದ್ರೆ ಹಸ್ಕೊಬೇಕು, ಅಲ್ಲಿ ಹೈಫೈ ಹೋಟ್ಲಿಗೆ ಹೋಗ್ಬೇಕು, ಟಿಪ್ ಟಾಪ್ ಆಗಿ ಹೋಗ್ಬೇಕು, ಹೈಫೈ ಹೋಟ್ಲಿಗೆ ಹೋಗ್ಬೇಕು, ಅದು ಎಷ್ಟೇ ಕಾಸ್ಟ್ಲಿ ಆಗಲಿ. ಸೊ ಆ ಥರ ಅವರು. ಮತ್ತು ಆಶಾಜೀವಿಗಳು ಏನು ಮಾಡಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಹಂಗಾಗಿ ಮತ್ತು ಪತ್ನಿ ಪ್ರಿಯರು ಅಂತ ಸೂಚನೆ ಇದೆ. ನಾರ್ಮಲ್ ಆಗಿ ಶುಕ್ರ ಗಂಡಸರಿಗೆ ಪತ್ನಿನ ಸೂಚನೆ ಮಾಡ್ತಾನೆ. ಶುಕ್ರನ ಆಧಿಪತ್ಯ ರಾಶಿ ಬೇರೆ, ಶುಕ್ರನ ಪಾಸಿಟಿವ್ನೆಸ್ಸು, ಆಟೋಮೆಟಿಕ್ಕು ಅವರು ಹೆಂಡತಿಯ ಮೇಲೆ ತುಂಬ ಪ್ರೇಮ, ಪ್ರೀತಿ, ಅನುಸರಣೆಗೆ, ಒಬ್ರಿಗೊಬ್ರು ಬಿಟ್ಟು ಕೊಡದೇ ಇರೋದು, ಹಂಗಾಗಿ ಅದಿರುತ್ತೆ. ಹಂಗಾಗಿ ಲೈಫ್ ಇಸ್ ವೆರಿ ಕಂಫರ್ಟಬಲ್ಲು. ಮತ್ತು ಇವ್ರಿಗೆ ಯಾವುದು ಕೊರತೆ ಇಲ್ಲದೆ ಇರೋದ್ರಿಂದ ನಾರ್ಮಲಾಗಿ ಅವ್ರು ಬೆಟರ್ ಆಫ್, ಅವ್ರಿಗೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಲೈಫು, ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಮತ್ತು ಇವ್ರಿಗೆ ನಿದ್ರೆ ಜಾಸ್ತಿ ಗೆಳೆಯರೆ. ಮತ್ತು ಸೇಮ್ ಥಿಂಗ್ ನಾನು ಹೇಳ್ದಂಗೆ ಸ್ವಲ್ಪ ಎಂಜಾಯ್ಮೆಂಟ್ಗಳು ಜಾಸ್ತಿ. ಆಮೇಲೆ ಮಧುರಪಾನೀಯ ಅಂತ ಸೂಚನೆ ಇದೆ. ಮಧುರಪಾನೀಯದಲ್ಲಿ 2 ಥರನೂ ಆಗುತ್ತೆ. ಒಳ್ಳೆ ಜ್ಯೂಸು ಅದೆಲ್ಲ ಅಂತಲೂ ಹೇಳ್ತೀವಿ. ಮತ್ತು ಇದು ಆಗುತ್ತೆ, ಈಗ ನಾವು ಹಾಟ್ ಡ್ರಿಂಕ್ಸು ಹಾಗೆ ಏನು ಹೇಳ್ತೀವಿ, ಅದಕ್ಕೂ ಇವರು ಸ್ವಲ್ಪ ಇಷ್ಟಪಡ್ತಾರೆ. ಮತ್ತು ಇವ್ರಿಗೆ ಮನೆ, ಮಠ, ಗೃಹ, ವಾಹನ, ಧನ ಯಥೇಚ್ಛಾಗಿ ಇವ್ರಿಗೆ. ಈಗ ಎಲ್ಲ ನಾವು ಕೆಲಸಕ್ಕೆ ಹೋದ್ರೂ ಒಳ್ಳೆ ಹೈಫೈ ಪ್ಲೇಸಲ್ಲಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ,
ಆಮೇಲೆ ಒಳ್ಳೆ ಹೈಯರ್ ಆಫ್ಸ್ ಹತ್ರ ಒಳ್ಳೆ ಕಾಂಟ್ಯಾಕ್ಟ್ ಇರುತ್ತೆ. ಹಂಗಾಗಿ ಯಾವುದಕ್ಕೂ ಇವರು ದುಡ್ಡಿಗೆ ಕೊರತೆನೇ ಇರಲ್ಲ. ಕೆಲವು ಸಲ ದುಂದು ವೆಚ್ಚ ಅಂದರೆ ಏನು ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ, ನಾವು ನಾರ್ಮಲ್ ಬಟ್ಟೆ ತೊಗೊಳೋದಕ್ಕೂ ಬ್ರ್ಯಾಂಡೆಡ್ ತೊಗೊಳೋದಕ್ಕೂ ವ್ಯತ್ಯಾಸ ಇರುತ್ತೆ. ನಾರ್ಮಲ್ಲು ಸಣ್ಣ ಪುಟ್ಟ ಕಾರ್ ತೊಗೊಳೋದಕ್ಕೂ ಹೈ ಎಂಡ್ ಕಾರ್ಗಳು ವ್ಯತ್ಯಾಸ ಇರುತ್ತೆ. ಸೊ ಇವ್ರದ್ದೆಲ್ಲ ಹೈ ಎಂಡ್ ಆಗಿರೋದ್ರಿಂದ ಆ ಥರ ಆ ಲೆವೆಲ್ನಲ್ಲೇ ಲೈಫ್ ಸ್ಟೈಲು ಇದು ಇದ್ದೇ ಇರುತ್ತೆ ಇವ್ರಿಗೆ. ಆಮೇಲೆ ನಾರ್ಮಲ್ ಆಗಿ ಇವ್ರಿಗೆ ಚಿಕ್ಕವರಿದ್ದಾಗ ಸ್ವಲ್ಪ ಅನಾರೋಗ್ಯ ಇರುತ್ತೆ. ಯೌವನ ಬಂದಾಗ ಆಟೋಮೆಟಿಕ್ಕು ಸರಿ ಹೋಗುತ್ತೆ. ಮತ್ತು ಇವ್ರು ಸ್ವಲ್ಪ ಹಠ ಜಾಸ್ತಿ. ಎಲ್ಲ ಅನುಕೂಲಗಳಿರುತ್ತೆ, ಯಾವುದಕ್ಕೂ ಕೊರತೆ ಇರಲ್ಲ. ಆವಾಗ ನಾನು ಹೇಳಿದ್ದೇ ಮಾಡ್ಬೇಕಂತ ಹೇಳ್ತಾರೆ. ಬಟ್ ಇಂಪಾರ್ಟೆಂಟ್ ಈ ಋಷಭ ಲಗ್ನದವರು ಅವರು ತುಂಬ ತೊಂದರೆ ಕೊಡೋದು ಅಂದರೆ ಯಾರಿಗಾದ್ರೂ ಜಾಮೀನು ಹಾಕ್ಬಿಟ್ಟು ತೊಂದರೆ ಕೊಟ್ಬಿಡ್ತಾರೆ. ಎಸ್ಪೆಷಲಿ ಗುರು ಮತ್ತು ಸೂರ್ಯನ ಸಂಬಂಧ ಏನಾದರೂ ಬಂದ್ಬಿಟ್ರೆ ಆಯಾ ದಶಾಭುಕ್ತಿಗಳಲ್ಲಿ ಇದು ಆಗೋ ಚಾನ್ಸಸ್ ಇರುತ್ತೆ. ಅದು ತುಂಬ ಕೇರ್ಫುಲ್ ಆಗಿರಬೇಕು. ಹಂಗಾಗಿ ದುಡ್ಡು ಕಳ್ಕೊಳ್ಳೋ ವಿಧಾನ, ಜಾಮೀನು ಏನಾದ್ರು ಹಾಕಿದ್ರೆ ಅಲ್ಲಿ ಕಳ್ಕೊಂಡ್ಬಿಡ್ತಾರೆ. ಅದು ಅವರು ಆ ಲೈಫ್ ಸ್ಟೈಲು ಅದ್ರ ಮೇಲೆ ಹೋಗುತ್ತೆ. ಅಯ್ಯೋ ನನಗೇನು ಎಲ್ಲ ಇದೆ ನೋಡ್ಕೊಳ್ಳೋದು, ಅವ್ನು ಚೆನ್ನಾಗಿ ಕಳ್ತಾನೆ, ಒಳ್ಳೆ ಪಾರ್ಟಿ ಅವ್ನಿಗೆ, ಒಳ್ಳೆ ಹುಡುಗ, ಅವ್ನಿಗೆ ನಾನು ಜಾಮೀನು ಹಾಕ್ತೇನೆ, ಅವ್ನು ಲೋನ್ಗಿನ್ ತೊಗೊಂಡು ಅವ್ನ ಜೀವನ ರೂಪಿಸ್ಕೊಳ್ಳಿ, ಆ ಥರ ಥಿಂಕ್ ಮಾಡ್ತಾರೆ. ಸೊ ಕೆಲವು ಸಲ ಇವ್ರಿಗೆ ಅಡ್ವರ್ಸ್ ಟೈಮ್ ಬಂದಾಗ, ಶನಿಮಾತ್ಮನ ಅರ್ಧಾಷ್ಟಮ ಹಾಗೆ ಏನಾದರೂ ಬಂದಾಗ ಗೋಚಾರದಲ್ಲಿ ಇದು ನೆಗೆಟಿವ್ ಆಗಿ ಮಾರ್ಪಡುತ್ತೆ. ಹಂಗಾಗಿ ಜಾಮೀನು ಹಾಕಿ ಅವರು ಅಕಸ್ಮಾತ್ ಲೋನ್ಗೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಇವರೇ ಕಟ್ಬಿಟ್ಟು ತೀರಿಸ್ಕೊಬೇಕು, ಅಂದರೆ ಇದು ನೋವೇ. ಆಮೇಲೆ ಮತ್ತೆ ಇವ್ರಿಗೆ 11ನೇ ಅಧಿಪತಿ ಗುರುನೇ ಆಗ್ತಾರೆ. ಅವ್ರು ಏನೇ ಕೆಲಸ ಮಾಡಿದ್ರು, ಏನೇ ಬಿಸ್ನೆಸ್ ಮಾಡಿದ್ರು ಲಾಭ ಕೊಡೋದು ಯಾರು? ಗುರುನು ಇವ್ರಿಗೆ. ಹಂಗಾಗಿ ಅವರು ಆದಾಯ ಸಂಪಾದನೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅನ್ಯಾಯವಾಗಿ ಹೋಗಲ್ಲ, ನ್ಯಾಯವಾಗಿ ಏನಿರುತ್ತೋ ಅವ್ರಿಗೆ ಆಟೋಮೆಟಿಕ್ ಬರುತ್ತೆ. ಮತ್ತು ಇವರಿಗೆ 2-3 ಸಂಪಾದನೆ ಇರುತ್ತೆ. ಕೆಲಸ ಮತ್ತು ವ್ಯಾಪಾರದಲ್ಲಿ ಬಡ್ಡಿಗೆ ಬಿಟ್ಟಿರ್ತಾರೆ, ಬಾಡಿಗೆ ಬರುತ್ತೆ. ಅದು ನ್ಯಾಚುರಲ್ ಗೆಳೆಯರೇ. ಈಗ ಮುಂದೆ ನಾವು ಫ್ಯೂಚರ್ ನೋಡಬೇಕಾದ್ರೆ ಎಲ್ಲ ಒಂದು ಎಫ್ ಡಿ ಮಾಡಿರ್ತೀವಿ, ಅದಕ್ಕೆ ಇಂಟ್ರೆಸ್ಟ್ ಒಂದು ಕಂಟಿನ್ಯೂಸ್ ಬರೋ ಮಾಡ್ಕೊಂಡಿರ್ತೀವಿ. ಈಗ ಅವ್ರ ಮನೆಗಳು ಜಾಸ್ತಿ ಇದ್ದರೆ ಅವ್ರು ಇರೋದಕ್ಕೆ ಬಾಡಿಗೆ ಕೊಡ್ತಾರೆ, ಅದು ಒಂದು ಇನ್ಕಮ್ ಆಗುತ್ತೆ. ಸೊ ಇದು ಈ ಥರ ಇವ್ರಿಗೆ ಇನ್ಕಮ್ಮು ಸೇರ್ತಾ ಇರುತ್ತೆ. ಆಮೇಲೆ ಜೀವನದಲ್ಲಿ ಇವ್ರಿಗೆ ಯಾವುದೇ ಕೊರತೆ ಇರಲ್ಲ. ಕಾಲಕ್ಕೆ ಹೊಸದು ಏನನ್ನು ಬರುತ್ತೆ ಟ್ರೆಂಡು, ಟಕ್ ಅಂತ ಪರ್ಚೇಸ್ ಮಾಡ್ತಾ ಇರ್ತಾರೆ. ಕೊರತೆ ದುಡ್ಡಿಗೆ ಏನು ಕೊರತೆ ಇಲ್ವಲ್ಲ, ಹಾಗೆ ಅದೇ ಥರ ಇರುತ್ತೆ. ಈಗ ಹೊಸ ಕಾರ್ಗಳು ಬಂದರೆ ಹೈ ಎಂಡ್ ಕಾರ್ ಚೇಂಜಸ್ ಮಾಡ್ತಾ ಇರ್ತಾರೆ. ಆಮೇಲೆ ಬಟ್ಟೆ ಬರೆಗಳು ಅಷ್ಟೇ, ಲೈಫ್ ಸ್ಟೈಲು ಅಷ್ಟೇ. ಮನೆಗಳಿದ್ರೆ ಇನ್ನೊಂದು ಮನೆ ಇಲ್ಲ ಅಡಿಷನ್ನು, ಇಲ್ಲ ಅದು ರಿನೋವೇಷನ್ನು, ಸಮಥಿಂಗ್ ಏನು ಮಾಡಿ ಅಪ್ಡೇಟ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಋಷಭ ಲಗ್ನ ಅಂದರೆ ಟಿಪ್ ಟಾಪ್. ಇವ್ರಿಗೆ ಇನ್ನೊಂದು ಏನಂದರೆ ಋಷಭ ಲಗ್ನ ಆಳೋದು ಯಾರು? ಗೂಳಿ ಅಂತ ಹೇಳ್ತೀವಿ ಒಂದು. ಹಂಗಾಗಿ ಗೂಳಿ, ಈಗ ಹಸು ಹಂಗೆಲ್ಲ ಹೇಳ್ತೀವಿ. ಇಲ್ಲಿ ಹಸು ಏನಾದರೂ ಒಂದು ಬಾಯಿ ಆಡಿಸ್ತಾ ಇರ್ತೀವಿ, ತಿಂತಾ ಇರಬೇಕು. ಹಂಗಾಗಿ ಇವ್ರಿಗೆ ಏನಾದರೂ ಒಂದು ತಿಂತಾ ಇರಬೇಕು ಅಂತ ಒಂದು ಅಭಿಲಾಷೆ, ಒಂದು ಆಸೆ ಇರುತ್ತೆ. ಎರಡನೇದಾಗಿ ಇವರಿಗೆ 2ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ. ದಟ್ 2ನೇ ಮನೆ ಕುಟುಂಬ ಸ್ಥಾನ ತೋರಿಸುತ್ತೆ, ಅವ್ರು ಮಾತಾಡೋದು ತೋರಿಸುತ್ತೆ. 5ನೇ ಮನೆ ಅವ್ರ ಮನಸ್ಸು ತೋರಿಸುತ್ತೆ. ಹಂಗಾಗಿ ಬುಧ ಆಗಿರೋದ್ರಿಂದ ಇವ್ರಿಗೆ ಸ್ವಲ್ಪ ಹೆಣ್ಣು ಸಂತಾನ ಜಾಸ್ತಿ, ಗಂಡು ಸಂತಾನ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಏನಾದ್ರೂ ಗಂಡು ಗ್ರಹಗಳು ಏನಾದರೂ ತುಂಬ ಪ್ರಭಾವ ಬೀರಿದ್ರೆ ಮತ್ತೆ ಒಂದು ಗಂಡು ಮಗು ಆಗೋ ಅಂಥ ಚಾನ್ಸಸ್, ಇಟ್ ಡಿಪೆಂಡ್ ಅಪಾನ್ ಅವ್ರ ಗ್ರಹ ಸ್ಥಿತಿ ಮೇಲೆ ಹೋಗುತ್ತೆ ಅದು. ಆಮೇಲೆ ಬಿಸ್ನೆಸ್ಸಲ್ಲಿ ಜಾಸ್ತಿ ಬುಧ ಸೂಚನೆ ಮಾಡೋದು ಬಿಸ್ನೆಸ್ಸು ನಾರ್ಮಲ್ ಆಗಿ. ಹಂಗಾಗಿ ಅದರಲ್ಲಿ ಸ್ವಲ್ಪ ಆಸಕ್ತಿ ಇರುತ್ತೆ. ಆಮೇಲೆ ಅವ್ರು ಏನೇ ಮಾಡೋಕ್ಕೋದ್ರೂ ಸ್ವಲ್ಪ ವಿನ್ನಿಂಗ್ ಇರುತ್ತೆ, ವಿನ್ನಿಂಗ್ ಪವರ್ ಇರುತ್ತೆ. ಆಮೇಲೆ ಸುಖ ಶಾಂತಿ ಮಾತಿನಲ್ಲಿ ಕಂಫರ್ಟಬಲ್ ಆಗಿರ್ತಾರೆ, ಅದು ಏನು ತೊಂದರೆ ಇಲ್ಲ, ವೆರಿ ಈಸಿಗೂ. ಮತ್ತು 3ನೇ ಅಧಿಪತಿ ಚಂದ್ರ. ಇವರು ಸ್ವಲ್ಪ ಇವ್ರಿಗಿನ್ನ ಚಿಕ್ಕವ್ರ ಜೊತೆ ಬ್ರದರ್ಸ್ ಸ್ವಲ್ಪ ಅಭಿಪ್ರಾಯ ಭೇದ ಇರುತ್ತೆ. ಯಾಕಂದರೆ 3 ದುಸ್ಥಾನ ಅಂತ ನಾವು ಹೇಳ್ತೀವಿ. ಮತ್ತು ಹತ್ತಿರದ ಲೋಕಲ್ ಪ್ರಯಾಣ ಹೆಚ್ಚು. ಈಗ ಆಫೀಸಿಂದ ಮನೆ ಡೈಲಿ ಒಂದು 15 ಕಿಲೋಮೀಟ್ರ್ ಆದರೆ ಅಪ್ ಆ್ಯಂಡ್ ಡೌನ್ 30 ಕಿಲೋಮೀಟ್ರ್ ಅವರು ಡೈಲಿ ಓಡಾಡಬೇಕು, ಅದು ಸೂಚನೆ ಮಾಡುತ್ತೆ. ಆಮೇಲೆ ಚಂದ್ರ ಸ್ವಲ್ಪ ಸಾಫ್ಟು. ಯಾರಾದರೂ ಏನಾದರೂ ವಿಷಯಗಳಲ್ಲಿ, ಏನಾದರೂ ವ್ಯವಹಾರಗಳಲ್ಲಿ, ಇಲ್ಲ ಆಫೀಸಲ್ಲಿ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ತಕ್ಷಣ ಕೂಲ್ ಆಗಿಬಿಡ್ತಾರೆ. ಹಾಗಾಗಿ ಅದು ಸೂಚನೆ ಮಾಡುತ್ತೆ ದುಸ್ಥಾನ ಆಗಿರೋದ್ರಿಂದ. ಮತ್ತು 4ನೇ ಅಧಿಪತಿ ರವಿ, ಸ್ಥಿರ ಗ್ರಹ. ಆದರೂ ರವಿ ಶುಕ್ರನ ಶತ್ರು ಅಂತ ಹೇಳ್ತೀವಿ. ಶುಕ್ರ ರಾಕ್ಷಸರ ಗುರು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಆಮೇಲೆ ರವಿ ದೇವತೆಗಳಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಂಗಾಗಿ ಶುಕ್ರನ ಶತ್ರು ಆಗಿರೋದ್ರಿಂದ ಇಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ತಾಯಿ ಜೊತೆ ಭೇದ ಇರುತ್ತೆ. ಆಮೇಲೆ ತಾಯಿನೂ 4ನೇ ಮನೆ ರವಿ ಆದ್ದರಿಂದ ತಾಯಿನೂ ತುಂಬ ಸ್ವಲ್ಪ ಈಗೋ ಇರ್ತಾರೆ. ಅವರು ಟಿಪ್ ಟಾಪಿಗೆ ಹೈಫೈ ಆಗಿರ್ತಾರೆ. ಹಂಗಾಗಿ ಅಭಿಪ್ರಾಯ ಭೇದ ಇರುತ್ತೆ. ಈಗ ಒಂದೇ ಮನೇಲಿದ್ರೂ ಅವ್ರು ಎಷ್ಟು ಬೇಕು ಇವ್ರು ಎಷ್ಟು ಬೇಕು ಅಷ್ಟರಲ್ಲೇ ಇರ್ತಾರೆ. ಸೊ ಅದು ಸೂಚನೆ ಮಾಡುತ್ತೆ 4ನೇ ಮನೆ. 4ನೇ ಮನೆ ರವಿ ಆಗಿರೋದ್ರಿಂದ ಎಲ್ಲ ಇವ್ರಿಗೆ ಆದಷ್ಟು ಗೌರ್ಮೆಂಟು BDA ಪ್ರಾಪರ್ಟಿ ಆ ಥರ ಏನು ಯೂಸ್ ಮಾಡ್ತೀವಿ, ಸರ್ಕಾರದಿಂದ ಬಂದಂಥ ಪ್ರಾಪರ್ಟಿ, ಅದನ್ನು ಸೂಚನೆ ಮಾಡುತ್ತೆ ಅವ್ರಿಗೆ.
ಆಮೇಲೆ ಇಲ್ಲ ಹೈ ಎಂಡ್ ವೆಹಿಕಲ್ಸು, ಹೈ ಎಂಡ್ ಕಾರ್ಸು ಅದೆಲ್ಲ ಸೂಚನೆ ಮಾಡುತ್ತೆ. ರವಿ ಆದ್ದರಿಂದ ರವಿ ಎಲ್ಲದಕ್ಕೂ ಕಿಂಗ್ ಅಲ್ವಾ, ಕಿಂಗ್ ನೆವರ್ ಮೇಕ್ಸ್ ಮಿಸ್ಟೇಕ್. ಮತ್ತೆ 7ನೇ 12ನೇ ಅಧಿಪತಿ ಕುಜನೇ ಆಗ್ತಾರೆ. ಸೊ ಕುಜ ಆಗಿರೋದ್ರಿಂದ ಸ್ವಲ್ಪ ಇವ್ರೇಂತಿ ಸ್ವಲ್ಪ ಇದು ಜಾಸ್ತಿ, ಸ್ವಲ್ಪ ಅಹಮ್ಮು ಕೋಪ ಜಾಸ್ತಿ. ಇವ್ರು ಏನಾದ್ರು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ನಾನು ನೋಡ್ಕೋತೀನಿ, ಡೋಂಟ್ ಕೇರ್ ಆ ಥರ. ಸ್ವಲ್ಪ ಅಭಿಪ್ರಾಯ ಭೇದದಿಂದ ಮಾತು ಜಗಳು ಅದು ಕಾಮನ್ ಗೆಳೆಯರೇ ಜೀವನದಲ್ಲಿ. ಅದು ಇಲ್ಲದೇ ಇದ್ರೆ ಇಲ್ಲ. ಯಾಕಂದರೆ ಸಿಹಿ ನಮಗೆ ಅನುಭವ ಆಗಬೇಕಾದ್ರೆ ಖಾರ ಇರಲೇಬೇಕಲ್ವಾ. ಖಾರ ಇಲ್ಲದೆ ಆದರೆ ಸಿಹಿ ನಿಮಗೆ ಅನುಭವ ಆಗೋದೇ ಇಲ್ಲ. ಹಂಗಾಗಿ ಅತಿ ಖರ್ಚುಗಳು ಇರುತ್ತೆ. ಆಮೇಲೆ ನಿದ್ರಾಹೀನತೆ ಅಂತ ಸೂಚನೆ ಇದೆ. ಅದೇ ಹಿಂಗೆ ಜಗಳಗಳು ಮಾಡಿದಾಗ ಯೋಚನೆ ಮಾಡಿಕೊಂಡು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಇದ್ರ ನೋವೇ. ಆಮೇಲೆ ಇಬ್ಬರಿಗೂ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸೂಚನೆ ಇದೆ. ಬಟ್ ಒಂದೇನೆಂದರೆ ನಮ್ಮ ಆಪೋಸಿಟ್ ಪಾರ್ಟಿ ಟಾಪ್ ಆಗಿದ್ದು ತುಂಬ ಒಂದು ಇದಾಗಿದ್ದರೆ ನಮ್ಕಿನ್ನ ನಾವೇ ಅವ್ರಿಗೆ ಈಲ್ಡ್ ಆಗ್ಬಿಡ್ಬೇಕು. ಈಲ್ಡ್ ಆದರೆ ಅಲ್ಲಿ ತಕಡಿ ತುಕ್ಕೊಂಡು ಹೋಗುತ್ತೆ. ಆಮೇಲೆ ವ್ಯರ್ಥ ಪ್ರಯಾಣ. ಇವ್ರಿಗೆ ಏನಂದರೆ ಎಲ್ಲ ಥರ ಅನುಕೂಲ ಇದೆ, ಎಲ್ಲಿಗೆ ಹೋಗ್ಬೇಕು ಇರುತ್ತೆ. ಈಗ ಕಾರ್ ಇಟ್ಟಿರ್ತಾರೆ, ಹೈ ಎಂಡ್ ಕಾರು, ಡೈಲಿ ಆಫೀಸ್ನ ಓಡಾಡ್ತಾರೆ. ಮತ್ತೆ ಸಂಡೇ ಯಾವತ್ತನ್ನು ಬಂದರೆ ಸುಮ್ಮನೆ ಇಲ್ಲಿ ಹಿಂಗೆ ಸುತ್ತಾಕೊಂಡು ಹೋಗೋಣ ಅಂತ ಹೇಳಿ ಒಂದು 100 ಕಿಲೋಮೀಟ್ರ್ ಸ್ಟ್ರೈಟ್ ಹೋಗೋದು, ಅಲ್ಲೊಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿಬಿಡೋದು, ಮತ್ತು ಯೂನಿಟರ್ ತೊಗೊಂಡು ಮನೆಗೆ ಬಂದ್ಬಿಡೋದು. ಈ ಥರ ನಾನು ವೃಷಭ ಲಗ್ನದವರ ಒಡನಾಟದಲ್ಲಿ ಇದ್ದಾಗ ಈ ಥರ ಅವರು ಹಂಗೆ ಮಾಡ್ತಾಯಿದ್ರು. ಕಾರ್ ತೆಗ್ದಿದ್ದೀನಿ, ಸ್ವಲ್ಪ ರನ್ ಮಾಡಬೇಕು, ಲಾಂಗ್ ಇಲ್ಲ ನಾವು ಹೋಗೋಣ ಅಂತ ಹೇಳಿ ಆ ಥರ ಒಂದು ಗುರಿ, ಒಂದು ನಿಶ್ಚಯ, ಒಂದು ಪರ್ಪಸ್ ಅಲ್ಲಿ ಇರೋದಿಲ್ಲ. ಬೇಕಾದರೆ ಬೆಂಗಳೂರಿಂದ ಒಂದು ಮಂಡ್ಯವರೆಗೂ ಹೋಗೋದು, ಒಂದು ಒಳ್ಳೆ ಹೋಟ್ಲಿದ್ದು ಊಟ ಮಾಡ್ಬಿಡೋದು, ಮತ್ತೆ ಯೂಟರ್ನ್ ತಗೊಂಡು ಟಕ್ ಅಂತ ಬಂದ್ಬಿಡೋದು. ಮತ್ತು ಅಲ್ಲಿ ಯಾವ್ದಾರ ದೇವಸ್ಥಾನಗಳು ಇದ್ದರೆ ಒಂದು ದರ್ಶನ ಮಾಡ್ಕೊಂಡು ಬಂದ್ಬಿಡೋದು. ಆ ಥರ ಇವ್ರದ್ದು ಆ ಥರ ಪ್ರಯಾಣ ಇರುತ್ತೆ. ಅದಕ್ಕೊಂದು ಗುರಿ, ಅದಕ್ಕೊಂದು ಪ್ರೊಡಕ್ಟಿವ್ ರೆಸ್ಪಾನ್ಸು ಅದೆಲ್ಲ ಏನು ಇರೋದಿಲ್ಲ. ಮತ್ತು 8ನೇ ಅಧಿಪತಿನೂ ಗುರುನೇ ಆಗ್ತಾರೆ. ಸೊ ಲಾಭಾಧಿಪತಿ ಗುರುನೂ ಆದ್ರೂ 8ನೇ ಅಧಿಪತಿ ಗುರು ಇರುತ್ತೆ. ಗುರು ತುಂಬ ಅತ್ಯಂತ ಶುಭಗ್ರಹ ನಮ್ಮ ಜಾತಕದಲ್ಲಿ. ಯಾರದೇ ಜಾತಕದಲ್ಲಿ ಗುರು ಒಂದು ಚೆನ್ನಾಗಿರ್ಬಿಟ್ರೆ ಅವ್ರ ಲೈಫು ಈಸಿಗೋ ಇರುತ್ತೆ. ಹಂಗಾಗಿ ಇವ್ರಿಗೆ ಪೂರ್ಣಾಯುಸ್ಸು ಸೂಚನೆ ಮಾಡುತ್ತಾರೆ. ಪೂರ್ಣಾಯುಸ್ಸು ಕನಿಷ್ಠ ಪಕ್ಷ ಒಂದು 75 ಮೇಲೆ ಇರಲೇಬೇಕು. ಬಿಯಾಂಡ್ ದಟ್ ದೇವರು ನಮಗೆ ಏನು ಬೋನಸ್ ಕೊಡ್ತಾರೋ ಅದ್ರ ಮೇಲೆ ಹೋಗುತ್ತೆ, ಪೂರ್ಣಾಯುಸ್ಸಿರುತ್ತೆ. ಆಮೇಲೆ ಆಕಸ್ಮಿಕ ಧನಪ್ರಾಪ್ತಿ. 8ನೇ ಮನೆ ಆಕಸ್ಮಿಕ ಘಟನೆಗಳು, ಆಕಸ್ಮಿಕ ಧನಪ್ರಾಪ್ತಿ ಆ ಥರ ಸೂಚನೆ ಮಾಡುತ್ತೆ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದು ಇರ್ಬೋದು. ಹಂಗಾಗಿ ಗುರು ಧನಕಾರಕ, ಧನನ ಸೂಚನೆ ಮಾಡ್ತಾನೆ. ಹಂಗಾಗಿ ಇದ್ದಕ್ಕಿದ್ದಂಗೆ ದುಡ್ಡು ಬರೋ ಒಂದು ಇದಿರುತ್ತೆ. ಈಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿನೇ ಬರೋ ಇದಿರುತ್ತೆ. ಆಮೇಲೆ ಇವರು ತುಂಬ ಹೈ ವೆಯ್ಟ್ ಇರ್ತಾರೆ. ತುಂಬ ಇವರು ಬಾಡಿ ಕಂಡೀಷನ್ನು ತುಂಬ ಹೈ ವೆಯ್ಟ್ ಇರುತ್ತೆ. ಯಾಕಂದರೆ ಗುರು ಇದು ಬೃಹತ್ ಅಂತ ನಾವು ಹೇಳ್ತೀವಿ, ಅದನ್ನು ಸೂಚನೆ ಮಾಡ್ತಾನೆ. ಗುರು ಏನೋ ಮಾಡ್ತಾನೆ, ದೊಡ್ಡದಾಗ ಮಾಡ್ತಾರೆ ಅಂತ ಹೇಳಿ. ಆ ಒಂದು ಡಿಕ್ಟಮ್ ಮೇಲೆ ತೂಕವಾದ ದೇಹ ಅಂತ ಸೂಚನೆ ಇರುತ್ತೆ. ಮತ್ತು ಹಂಗಾಗಿ ಯಾವಾಗ ತೂಕವಾದ ದೇಹ ಇರುತ್ತೋ ಏಜು ಆಗ್ತಾ ಸೇಮ್ ಆ್ಯಸ್ ಇಟ್ ಈಸ್ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಇವರು ಸ್ವಲ್ಪ ಆದಷ್ಟು ವ್ಯಾಯಾಮ ಅದು ಇದು ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸಮಥಿಂಗ್ ವಿ ಕ್ಯಾನ್ ಅಚೀವ್ ಗುಡ್ ಇದು. ಮತ್ತು ಇವರು ಗುರು 11 ಮನೆಯ ಅಧಿಪತಿ ಆಗಿರೋದ್ರಿಂದ ಸ್ನೇಹಿತನ ಸೂಚನೆ ಮಾಡುತ್ತೆ. ಇವ್ರಿಗೆ ಎಲ್ಲ ಹೈಫೈ ಸ್ನೇಹಿತರು, ಎಲ್ಲ ಟಿಪ್ ಟಾಪ್ ಆಗಿರುತ್ತೆ. ಇವ್ರಿಗಿನ್ನ ಬಿಯಾಂಡ್ ದಟ್ ಚೆನ್ನಾಗೇ ಇರ್ತಾರೆ ಇವ್ರಿಗೆ. ಆಮೇಲೆ ಎಲ್ಲ ಶುಭ ಕಾರ್ಯಗಳು ಜಾಸ್ತಿ ನಡೀತಾ ಇರುತ್ತೆ ಇವ್ರ ಜೀವನದಲ್ಲಿ. ಅಂತ ಹೇಳ್ಕೊಳ್ಳೋಂಥ ಕಷ್ಟಗಳು ಇವ್ರಿಗೆ ಅಷ್ಟು ಇರಲ್ಲ. ಅಕಸ್ಮಾತ್ ಕಷ್ಟ ಬಂದ್ರೂ, ಎಕ್ಸಾಂಪಲ್ ನಾನು ಹೇಳ್ದಂಗೆ, ಈಗ ಒಂದು 25 ರೂಪಾಯಿ ನಮಗೆ ಖರ್ಚು ಬಂದ್ಬಿಡ್ತು ಅಂದರೆ ಅವ್ರ ಜೋಬಲ್ಲಿ 50 ರೂಪಾಯಿ ಇರುತ್ತೆ, ಎತ್ಕೊಂಡ್ಬಿಟ್ಟು ನಿಭಾಯಿಸ್ಕೊಂಡ್ಬಿಡ್ತಾರೆ. ಅದೇ ನಮಗೆ ಬಡತನ ಹಾಗೆ ಹೀಗೆ ಅಂತ ಬಂದಾಗ 25 ರೂಪಾಯಿ ಬಂದರೆ ನಮ್ಮ ಜೋಬಲ್ಲಿ 5 ರೂಪಾಯಿ ಆದರೆ ನಾವು ಎಲ್ಲಿಗೆ ಹೋಗ್ಬೇಕು, ಬರೀ 20 ರೂಪಾಯಿ. ಸೊ ಆ ಥರ ನಾವು ಆ ಡಿಕ್ಟಮ್ನ ಈ ಥರ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಆಮೇಲೆ 9, 10ರ ಅಧಿಪತಿ ನಮ್ಮ ಸಿನಿಮಾತ್ಮರೇ ಆಗ್ತಾರೆ. ಅವರೇ ವೆರಿ ಇಂಪಾರ್ಟೆಂಟು ಯಾರದೇ ಜಾತಕದಲ್ಲಿ. ಅವರು ಒಂದು ಚೆನ್ನಾಗಿದ್ಬಿಟ್ರೆ, ಗುರು ಒಂದು ಚೆನ್ನಾಗಿದ್ಬಿಟ್ರೆ, ಲಗ್ನಾಧಿಪತಿ ಪವರ್ಫುಲ್ ಆಗಿದ್ಬಿಟ್ರೆ ಅವ್ರ ಲೈಫು ಈಸಿಗೋ ಆರಾಮಾಗಿದ್ಬಿಡ್ತಾರೆ. ಯಾವುದೇ ತೊಂದರೆನೇ ಇಲ್ಲ. ಎಲ್ಲ ಆಯಾ ಟೈಮ್ಗೆ ಹೊಂದ್ಕೊಂಡು ಬಂದ್ಬಿಡುತ್ತೆ. ಅವರು ಶನ್ಮಾತ್ಮ ಅವರು ಸ್ವಕ್ಷೇತ್ರದಲ್ಲಿದ್ದು ಮಿತ್ರ ಕ್ಷೇತ್ರ ಆಮೇಲೆ ಉಚ್ಚ ಕ್ಷೇತ್ರ ಇದ್ಬಿಟ್ರೆ ಅವ್ರಿಗೆ ಶನಿ ದೇಶ ಆಗಲಿ, ಮತ್ತು ಸಾಡೆ ಸಾತಿ ಆಗಲಿ, ಪಂಚಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಅಷ್ಟಮ ಶನಿ ಆಗಲಿ ಅಂತ ಏನು ತೊಂದರೆಗಳು ಕಾಣಬರೋದಿಲ್ಲ. ಹಾಗಾಗಿ ಈ ಋಷಭ ಲಗ್ನಕ್ಕೆ ಭಾಗ್ಯಾಧಿಪತಿ 9ನೇ ಮನೆ, ದಶಮಾಧಿಪತಿ ಘನತೆ, ಗೌರವ, ಪ್ರೊಫೆಷನ್ಸು ಅದೆರಡಕ್ಕೂ ಅವರೇ ಇದಾಗ್ತಾರೆ. ಪ್ಲಸ್ ಋಷಭ ಲಗ್ನಕ್ಕೆ ಇವರು ಯೋಗಕಾರಕ. ದಟ್ ಮೀನ್ಸು 9, 10ನೇ ಸೂಚನೆ ಮಾಡ್ತಾರಲ್ಲ, ಇವರು ತುಂಬ ಒಳ್ಳೆಯದು ಇವ್ರಿಗೆ. ಶನಿಮಾತ್ಮ ಯಾವ ಲಗ್ನಕ್ಕೆ ತುಂಬ ಒಳ್ಳೆಯವರಾಗಿರ್ತಾರೋ ಅವರು ಆರಾಮಾಗಿರ್ತಾರೆ. ಲೈಫು
ಎಂಜಾಯ್ ಮಾಡಿಕೊಂಡು ಅವ್ರಿಗೆ ಯಾವುದೇ ಕೊರತೆ ಇರೋಲ್ಲ. ಆಮೇಲೆ ಇವ್ರ ಸೊಸೈಟಿನಲ್ಲಿ ಇವ್ರಿಗೆ ತುಂಬ ಗೌರವ ಇರುತ್ತೆ. ಬಹುಕಾರ್ಯ ಸಾಧನೆ, ಒಂದಲ್ಲ ಒಂದು ಕಾರ್ಯಗಳು ಮಾಡಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಶನಿ ಇವ್ರಿಗೆ ಯೋಗ ಕಾರಕನಾಗ್ತಾನೆ. ಮತ್ತು ಲಗ್ನಾಧಿಪತಿಗೆ ಮಿತ್ರ, ಫ್ರೆಂಡ್ಶಿಪ್, ಇದು ಇನ್ನೇನು ಬೇಕು ಸರ್. ಶನಿ ಮಹಾತ್ಮ ಎಷ್ಟು ಪಾಸಿಟಿವ್ ಆಗಿದ್ಬಿಟ್ರೆ ನಿಮ್ಗೆ ಯಾರು ಹಿಡಿತಾರೆ. ಮತ್ತು ಇಲ್ಲಿ ಇವ್ರಿಗೆ ಶನಿ ಮಹಾತ್ಮ ಎಷ್ಟೇ ಚೆನ್ನಾಗಿದ್ರು ಒಂದು ಬೇಸಿಕ್ ಗುಣಗಳು ಇರುತ್ತೆ, ಅದು ತೋರಿಸ್ಕೊಂಡ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಬಿಸಿ ಅಂತ ಹೇಳಿದ್ರೆ ನಾವು ಬಿಸಿ ಬಿಸಿ ಊಟ ಮಾಡಿದ್ರೆ ಇಷ್ಟಪಟ್ಟು ಓಕೆ, ಅದೇ ಬಿಸಿ ಇರೋದು ಪಾತ್ರೆ ಮುಟ್ಟಿದ್ರೆ ಎದ್ದು ಈ ಕಡೆ ಎಗರ್ಕೊಂಡು ಬಂದ್ಬಿಡ್ತಾರ. ಬಿಸಿ ಮೈ ಮೇಲೆ ಬಿದ್ದರೆ ಬಿಸಿ ಏನಾದ್ರೆ ಅದನ್ನ ಹಂಗೆ ಅದು ಅದರ ಬೇಸಿಕ್ಕು. ಹಂಗಾಗಿ ಇವರು ತಂದೆ ಹತ್ರ ಸ್ವಲ್ಪ ಅಭಿಪ್ರಾಯ ಭೇದಗಳು ಇರುತ್ತೆ. ಆಮೇಲೆ ತುಂಬ ಬೇಗನೆ ತಂದೆ ಕಳ್ಕೊಳ್ಳೋವಂಥ ಒಂದು ಸೂಚನೆ ಇರುತ್ತೆ. ಯಾಕಂದರೆ ಆಯಾ ದಶಾಭಕ್ತಿ ಬರಬೇಕು ಗೆಳೆಯರೆ. ಹೇಳಿದ ತಕ್ಷಣ ಹಿಂಗಾಯಿತು, ಹಿಂಗೆ ಟಕ್ ಟಕ್ ಆಗಬೇಕು ಹಂಗಿಲ್ಲ. ಆಯಾ ದಶಾಭಕ್ತಿ ಬಂದು ಅದು ಪೂರಕವಾಗಿರಬೇಕು. ಅದು ತಂದೆಗೆ ಏನಾದರೂ ತೊಂದರೆ ಇರಬೇಕು ಆ ಟೈಮಲ್ಲಿ. ಆವಾಗ ಇದು ಸೇರಿಕೊಂಡು ಆ ಒಂದು ಘಟನೆ ನಡೆಯುವಂಥ ಚಾನ್ಸ್ ಇರುತ್ತೆ. ಅದ್ರ ಮೇಲೆ ದೈವ ಬಲ ನಿಮಗೆ ಇನ್ನು ಚೆನ್ನಾಗೇ ಇದ್ದರೆ ಇನ್ನೂ ಒಳ್ಳೆಯದೇ ಆಗುತ್ತೆ. ಇದು ಸೂಚನೆ ಅಷ್ಟೇ ಗೆಳೆಯರೆ, ಆ ಥರ ತೊಗೊಬೇಕು. ಆಮೇಲೆ ಇವರು ಹೆಂಡ್ತಿನ ಬಿಟ್ಕೊಡೋದಿಲ್ಲ. ಏನೇ ಆದ್ರೂ ಅವರಲ್ಲಿ ಏನೇ ಅಭಿಪ್ರಾಯ ಇದ್ರೂ ಬಿಟ್ಕೊಡೋದು. ನಾರ್ಮಲಾಗಿ ಯಾರು ಅವ್ರವ್ರ ಹೆಂಡ್ತಿನ ಗಂಡಿದ್ರೆ ಯಾರು ಬಿಟ್ಕೊಡಲ್ಲ. ವೆರಿ ಫಸ್ಟ್ ಪಾಯಿಂಟು. ಎಷ್ಟೇ ಜಗಳಿಗಳಿದ್ರೂ ಅದು ಇನ್ನರ್ ವರ್ಲ್ಡ್. ಮತ್ತು ಇವರು ಸಾಧಾರಣ ಎತ್ತರವಾಗಿರ್ತಾರೆ, ಉತ್ತಮ ಬಣ್ಣ, ಒಂದು ದೃಢಕಾಯ ಇದು ಶಕ್ತಿ ಇರುತ್ತೆ. ಅಂದರೆ ದಟ್ ಮೀನ್ಸ್ ಸ್ಟೆಮಿನಾ ಎಲ್ಲ ಚೆನ್ನಾಗಿರುತ್ತೆ. ಕಪ್ಪಾದ ಗೊಂಗುರುಗಳು, ಇವ್ರಿಗೆ ಕೂದಲು ತುಂಬ ಬೇಗ ಉದುರೋದಿಲ್ಲ, ನನ್ನಂಗೆ ಆಗೋದಿಲ್ಲ. ಒಳ್ಳೆ ಹೇರ್ ಸ್ಟೈಲ್ ಇರುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಒಳ್ಳೆ ಲುಕ್ ಆಗಿರ್ತಾರೆ. ಆಮೇಲೆ ಸ್ವಲ್ಪ ಭಾರವಾದ ದೇಹ, ಸ್ವಲ್ಪ ದೊಡ್ಡದಾಗಿ, ಅಂದರೆ ಎಲ್ಲ ಕೊರತೆ ಇಲ್ಲದೆ ಆದಾಗ ಅವ್ರಿಗೆ ನಾಲ್ಕು ಮೂಲ ಚೆನ್ನಾಗಿದ್ರೆ ಅವಂಗೇನಪ್ಪ ಅಂತ ಜನ ಒಂದು ಗಾದೆಯಲ್ಲಿ ಹೇಳ್ತಾರೆ. ಹಾಗೆ ಮಾತ್ರ ಅಟ್ರಾಕ್ಷನ್ ಆಗಿರ್ತಾರೆ. ಯಾರು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಟಿಪ್ ಟಾಪ್ ಆಗಿದ್ರೆ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅವರು ಎಲ್ಲರೂ ಚೆನ್ನಾಗೇ ಕಾಣ್ತಾರೆ. ಬಟ್ ಇವರು ಸ್ವಲ್ಪ ಪ್ಲಸ್, ಶುಕ್ರ ಅಧಿಪತಿ ಅಲ್ವಾ, ಯಾವಾಗಲೂ ಹಾಗೆ ಇರ್ತಾರೆ. ಆಮೇಲೆ ಇವರು ಸ್ವಲ್ಪ ನಿಧಾನ, ಯಾರಾದರೂ ಈಗ ಟಕ್ಕಂತ ಕೆಲಸ ಆಗ್ಬಿಡ್ಬೇಕು ಹಾಗೆ ಹೀಗೆ ಅಂದ್ರೆ ಇಲ್ಲ ಇರಪ್ಪ ಮಾಡೋಣ ಇರ್ರಿ, ನಿಮ್ಗೆ ಯಾಕೆ ತಲೆ ಕೆಡ್ಸ್ಕೊಂಬಿಟ್ರಿ, ಮಾಡಿರಿ, ನಾನು ಮಾಡ್ತೀನಿ ಇರಿ. ಸೊ ಆ ಥರ ಮೆಂಟಾಲಿಟಿ. ಮತ್ತು ಪೇಷನ್ಸ್ ಜಾಸ್ತಿ ಅವ್ರಿಗೆ. ಅವ್ರ ಐರಪ್ಸ್ ಏನಾದರೂ ಬೈದಾಗ ಮಾಡಿದಾಗ ಒಂದು ಇದು ಮಾಡಿದಾಗ ಕೂಲಾಗೆ ಆಯ್ತು ಸರ್ ಆಯಿತು ನೋಡ್ಕೊಳ್ಳೋಣ ಮಾಡೋಣ ಅಂದ್ಕೊಂಡು ಅಷ್ಟು ಇಮ್ಮಿಡಿಯೇಟ್ ಅವ್ರು ಜಗಳಕ್ಕೆ ಹೋಗಲ್ಲ. ಆಮೇಲೆ ಒಳ್ಳೆ ಆರೋಗ್ಯ ಇರುತ್ತೆ, ಒಳ್ಳೆ ಸೋಮಾರಿ. ಅದೇ ಏನಾದರೂ ಕೆಲಸ ಹೇಳಿದಾಗ ಅದು ಬಂದಾಗ ಮಾಡ್ಕೊಂಡ್ರೆ ಆಯ್ತು ಮುಟ್ಟು ಸಮರ್ಥವಾಗಿ ಮಾಡ್ತಾರೆ. ಕೆಲವು ಅವಸರ ಇರೋರು ತಕ್ಷಣ ಆಗ್ಬಿಡ್ಬೇಕಂತ ಹೇಳ್ತಾರೆ. ಕಾರಣ ಇದೊಂದು ಉದಾಹರಣೆ ಏನಂದರೆ, ಈಗ ಬಸ್ ಇರುತ್ತೆ, ಬಸ್ಸಲ್ಲಿ ಬೇಗ ಹೋದ್ರೆ ಸೀಟ್ ಸಿಗುತ್ತೆ. ಈ ಮೇಷಲಿಗ್ನದ್ರು ಅಯ್ಯೋ ನಾನು ಹೋಗಿ ಸಿಡ್ತೀನಿ, ನೀನು ಬಂದ್ರೆ ಬಾ ಬಿಟ್ಟರೆ ಬಿಡು ಅಂತ ಟಕ್ ಅಂತ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇವರು ಸೀಟ್ ಸಿಗುತ್ತೆ ಬಿಡಿ, ಸಿಗದೆ ಇದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು, ಏನು ಅವಸರ ಅಂತ. ಆ ಥರ ಮೆಂಟಾಲಿಟಿ ಹಂಗೆ ಇರುತ್ತೆ. ಇಟ್ಟು ಫಾಸ್ಟ್ನೆಸ್ ಆ್ಯಂಡ್ ಸ್ಲೋನೆಸ್. ಹಾಗಾಗಿ ಇವ್ರದ್ದು ಇಂಪಾರ್ಟೆಂಟ್ ಒಂದು ನೆಗೆಟಿವ್ ಏನಂದರೆ, ಇವರು ತುಂಬಾ ಗೊರಕೆ ಹೊಡಿತಾರೆ. ಹಾಗಾಗಿ ದೆರ್ ಇಸ್ ನೋ ವೇ. ಜೀವನದಲ್ಲಿ ಏನು ಬರುತ್ತೋ ಅದನ್ನು ನಾವು ಪ್ಲಸ್ಸು ಮೈನಸ್ ಎರಡೂ ಬರುತ್ತೆ, ಎರಡೂ ಅಕ್ಸೆಪ್ಟ್ ಮಾಡ್ಕೊಬೇಕು. ಹಂಗಾಗಿ ಆಮೇಲೆ ಇವರು ಸ್ತ್ರೀಯರು ಏನಾದ್ರೂ ಈ ಲಗ್ನದಲ್ಲಿ ಹುಟ್ಟಿದ್ರೆ ತುಂಬ ಅವರು ಆಡಂಬರವಾಗಿ, ತುಂಬ ಅಟ್ರಾಕ್ಷನ್ ಆಗಿ, ತುಂಬ ಟಿಪ್ ಟಾಪ್ ಆಗಿ, ಒಳ್ಳೆ ಹೈ ಫೈ ಆಗಿರ್ತಾರೆ. ಆಮೇಲೆ ಒಳ್ಳೆ ಅಟ್ರಾಕ್ಷನ್ ಇರುತ್ತೆ. ಆಮೇಲೆ ಮತ್ತೆ ಮಧ್ಯ ವಯಸ್ಸು ಅಂತ ಏನು ಬಂದಾಗ ಸ್ವಲ್ಪ ಅವರು ಸ್ವಲ್ಪ ಫ್ಯಾಟ್ನೆಸ್ಸು ಕ್ರಿಯೇಟ್ ಆಗಿಬಿಡುತ್ತೆ. ಆಮೇಲೆ ಏಜ್ ಆದಮೇಲೆ ಆಟೋಮೆಟಿಕ್ ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆರೋಗ್ಯ ಕೆಡೋದು ಅದು ನಾರ್ಮಲ್ ಆಗಿ ಎಲ್ಲ ಲಗ್ನದವ್ರಿಗೆ ಇರುತ್ತೆ ಗೆಳೆಯರೆ. ಮತ್ತು ನಾರ್ಮಲ್ ಆಗಿ ಇವರಿಗೆ ಏನು ಆರೋಗ್ಯ ಸಮಸ್ಯೆ ಅಂದರೆ ಕಫ, ವಾತ, ಶೀತ, ಹಲ್ಲಿನ ಬಾಧೆ ಆ ಥರ ಇರುತ್ತೆ. ಮತ್ತು ಕೌಂಟ್ ಕಮ್ಮಿ ಇರುತ್ತೆ ಇವರಿಗೆ. ಸ್ವಲ್ಪ ಲಗ್ನಾಧಿಪತಿ ವೀಕ್ ಆಗ್ಬಿಟ್ರೆ ಏನಾದ್ರೂ ಕಿಡ್ನಿ ಪ್ರಾಬ್ಲಮ್ಮು, ಶುಗರು, ಅದು ಏಜ್ ಫ್ಯಾಕ್ಟ್ರು ಇದೆ. ಆಮೇಲೆ ನೇತ್ರದೋಷ ಅಂದ್ಬಿಟ್ಟು ಕನ್ನಡಕ ಬಂದುಬರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಎಡ್ಡೇಟ್ ಅಂತ ಹೇಳ್ತೀವಿ. ಹಂಗಾಗಿ ಲೇಡೀಸ್ಗಾದರೆ ಗರ್ಭಾಶಯದ ತೊಂದರೆ ಅಂತ ಹೇಳ್ತೀವಿ. ಮುಟ್ಟು, ಬೆನ್ನು, ಸೊಂಟ ಅನ್ನೋದು ನಾರ್ಮಲ್ಲು, ಅದು ಇದ್ದೇ ಇರುತ್ತೆ. ಇವರಿಗೆ ಶುಕ್ರ ಲಗ್ನಾಧಿಪತಿನೂ ಆಗ್ತಾನೆ, 6ನೇ ಮನೆಯೂ ಅಧಿಪತಿ ಆಗ್ತಾನೆ. 6ನೇ ಮನೆ ಏನು ಸೂಚನೆ ಮಾಡುತ್ತೆ ಅಂದರೆ 7ನೇ ಮನೆಗೆ ಅದು ವ್ಯಯಸ್ಥಾನ. ಸೊ 7ನೇ ಮನೆ ಶುಭ ವಿವಾಹ ಮದುವೆಗಳು ನಡಿಬೇಕು. ಅದಕ್ಕೆ 6ನೇ ಮನೆಗೆ ಶುಕ್ರ ಅಧಿಪತಿ ಆದರೆ 7ನೇ ಮನೆ ಫಲಗಳು ಏನಿರುತ್ತೋ 6ನೇ ಮನೆ ಇನ್ವಾಲ್ವ್ ಆಗ್ಬಿಟ್ರೆ ಆ ಫಲಗಳು ಅವ್ರಿಗೆ ಸಿಗೋಲ್ಲ. ಆ ಒಂದು ಡಿಕ್ಟಮ್ ಮೇಲೆ ಇವ್ರಿಗೆ ಲಗ್ನ ಇದು ಮದುವೆ ಆಗಬೇಕಾದ್ರೆ ಸ್ವಲ್ಪ ತೊಂದರೆಗಳು ಆಗಿರುತ್ತೆ. ಎಂಗೇಜ್ಮೆಂಟ್ ಆಗುವಾಗಲಾಗಲಿ, ಮದುವೆ ಆಗುವಾಗಲಾಗಲಿ ಸ್ವಲ್ಪ ತೊಂದರೆಗಳು, ಡಿಲೇ ಆಗೋದು, ಪೋಸ್ಟ್ಪೋನ್ ಆಗೋದು, ಅದೆಲ್ಲ ಸೂಚನೆ ಇರುತ್ತೆ. ಅಂದರೆ ಗುರುದೃಷ್ಟಿ, ಗುರು ಇದು ಬಂದಾಗ ಅದು ಕಂಫರ್ಟಬಲ್ ಆಗುತ್ತೆ. ಇದು ಅಷ್ಟು ಸೂಚನೆ ಅಷ್ಟೇ. ಮತ್ತು ಸಾಮಾನ್ಯವಾಗಿ ಇವರು ತುಂಬ ವೈಭವದ ಜೀವನ ಅಂತ ನಾವು ಏನು ಹೇಳ್ತೀವಿ ಅದು ನಡೆಸ್ತಾರೆ. ಸ್ನೇಹಿತರೆ, ಇದು
ತುಂಬ ಬೇಸಿಕ್, ವೆರಿ ಬೇಸಿಕ್. ಅದು ಏನಂದ್ರೆ ಅರ್ಥ ಮಾಡ್ಕೊಬೇಕಾದ್ರೆ ಅಷ್ಟೇ. ಅಂದರೆ ಬೇರೆ ಗ್ರಹಗಳ ಜೊತೆ ಯುತಿ ಬಂದರೆ ಲಗ್ನಾಧಿಪತಿ ಎಲ್ಲಿರ್ತಾರೆ, ಬೇರೆ ಬೇರೆ ಅಧಿಪತಿಗಳು ಎಲ್ಲಿರ್ತಾರೆ, ಯಾರು ದೃಷ್ಟಿಲಿ ಇರ್ತಾರೆ, ಆಮೇಲೆ ಅವರು ಉಚ್ಚತ್ವ ನೀಚತ್ವ ಹೊಂದಿದ್ದಾರ, ಹಸ್ತರಾಗಿದ್ದಾರ. ಹಸ್ತಗ್ರಹಗಳು ಅಂತ ಹೇಳಿದ್ರೆ ಸೂರ್ಯನ ಜೊತೆಗೆ ಯಾವುದೇ ಗ್ರಹಗಳು ಒಂದು 5 ಡಿಗ್ರಿ ಒಳಗಡೆ ಏನಾದರೂ ಬಂದ್ಬಿಟ್ರೆ ಹಸ್ತಗ್ರಹ ಅಂತ ಹೇಳ್ತೀವಿ. ಆವಾಗ ಆ ಗ್ರಹ ಫಲ ಕೊಡೋದಕ್ಕೆ ಆಗೋದಿಲ್ಲ. ಅಂದರೆ ಸೂರ್ಯನ ದಾಟಿ ಎದಿದ್ರೆ ಆವಾಗ ಸ್ವಲ್ಪ ನಿಧಾನ ಫಲ, ಹಸ್ತ ಸ್ಥಿತಿ ಬಿಟ್ಟು ಹೋಗ್ತಾ ಇದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಹಾಗಾಗಿ ಗೆಳೆಯರೇ, ಇದು ತುಂಬ ಬೇಸಿಕಾಗಿ ಕೊಟ್ಟಿರ್ತೀನಿ. ಈಗ ನಾನು ಹೇಳ್ದಂಗೆ ಹಿಂಗೆ ಆಗುತ್ತೆ, ಹಿಂಗೆ ಇದ್ದೀವಿ ಅಂತ ಇಲ್ಲ. ಇದು ಬೇಸಿಕ್ ಥಿಂಗು. ಹಾಗಾಗಿ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದೆ ಇಂಥ ಒಳ್ಳೊಳ್ಳೆ ಒಂದು ಕಾಂಟೆಂಟ್ಗಳು ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟೇ ನಮಗೆ ಆಧಾರ. ನಮಸ್ಕಾರ ಗೆಳೆಯರೇ.